ಇದು ಭಾಷಾ ಬೋನ್ಲೆಸ್ ಫಿಶ್. ಇದು 1 kg ನಾನು ಇಲ್ಲಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಒಂದಿಷ್ಟೇ ಕಾರ್ನ್ಫ್ಲೋರ್ ಅಷ್ಟೇ ಕಲ್ಸ್ಕೊಂಬಿಟ್ಟಿದ್ದಕ್ಕೆ ಹಿಂಗೆ ಲ್ಯಾಪ್ನ ಮಾಡಿ ಇದರಲ್ಲಿ ಆಯಿಲ್ ಹಾಕ್ಬಿಡೋಣ. ಟೇಸ್ಟು ನಿಮಗೆ ಅದ್ಭುತವಾಗಿರುತ್ತೆ. ಅದ್ಭುತ. ನಮಸ್ಕಾರ. ನಾನು ನಿಮ್ಮ GFC ಕೃಷ್ಣಪ್ಪ. ನಿಮ್ಮ GFC ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕೃಷ್ಣಪ್ಪ ಅವ್ರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಈಗ ವೆಜ್ಜು ನಾನ್ ವೆಜ್ಜು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಕಂಪ್ನಿ ಈಗ ಎರಡೂ ಸೇರಿ ಟೈಪ್ ಆಗೋಗಿದೆ. ವೆಜ್ಜು ಸಿಗುತ್ತೆ ಪೌಡ್ರು, ನಾನ್ ವೆಜ್ಜು ಸಿಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಎಪಿಸೋಡ್ ವೆಜ್ ಆಗಿ ಒಂದು ಸೈಡ್ ಈ ಥರ ಆ ಥರ ಎಲ್ಲನೂ ಸೇರಿ ನಿಮಗೆ ಕಂಪ್ಲೀಟಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಒಂದು ವಿಶೇಷವಾದ ಇದು ಫುಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಭಾಷಾ ಫಿಶ್ ಅಂತೇಳಿ ನೋಡಿ, ಬೋನ್ಲೆಸ್. ಇದು ಮಕ್ಳಿಗೆ ಇಷ್ಟ. ಅಬ್ಬಾಬಾ ಹೆಂಗಿದೆ ನೋಡೋಕ್ಕೆ, ನೋಡಿ ಸೂಪರಾಗಿದೆ ನೋಡಿದ್ರಾ. ಈ ಥರ ಒಂದು ಫಿಶ್ಶು ಭಾಷಾ ಫಿಶ್ ಅಂತ ಕೇಳಿ ನಿಮಗೆ ಫ್ರೋಝನ್ ಚಿಕನ್ ಕೊಡ್ತಾರೆ ನೋಡಿ, ಅವ್ರ ಹತ್ರ ಇದು ಖಂಡಿತ ಸಿಗುತ್ತೆ. ಇದರಲ್ಲೂ ಲೈವೂ ಸಿಗುತ್ತೆ, ನಿಮ್ಗೆ ಐಸಿರೋದು ಸಿಗುತ್ತೆ. ಇದು ಮಕ್ಕಳಿಗೆ ತುಂಬ ತಿನ್ನೋಕ್ಕೆ ಮೂಳೆಗಳು ಏನು ಸಿಕ್ಕಲ್ಲ, ಒಳ್ಳೆ ಕೇಕ್ ತಿನ್ನಂಗೆ ಆಗುತ್ತೆ. ನಮ್ಮ ಕಬಾಬ್ ಪೌಡ್ರ್ ಇದ್ದರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಪಿಸೋಡ್ ಮಾಡಿ ತೋರಿಸ್ತಾ ಇದ್ದೀವಿ. ನಮ್ಮ ಕಬಾಬ್ ಪೌಡ್ರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಏನು ಬೇಕಾದ್ರೂ ಮಾಡ್ಬೋದು. ಆಲೂ ಬಿರಿಯಾನಿ ಆಲೂ ಕಬಾಬ್ ಮಾಡ್ಬೋದು, ಮಶ್ರೂಮ್ ಕಬಾಬ್ ಮಾಡ್ಬೋದು, ಬೇಬಿಕಾರ್ನ್ ಕಬಾಬ್ ಮಾಡ್ಬೋದು, ಫಿಶ್ ಕಬಾಬ್ ಮಾಡ್ಬೋದು, ತವಾ ಫ್ರೈ ಮಾಡ್ಬೋದು, ಎಲ್ಲನೂ ಮಾಡ್ಕೋಬೋದು. ಅದನ್ನು ಮಾಡೋಕ್ಕೆ ವೆರಿ ಸಿಂಪಲ್ಲು. ನೀವೊಂದು ಫಿಶ್ ಅಂತಂದರೆ ಮುಗಿದೋಯ್ತು. ಇದಕ್ಕೊಂದು ಸ್ವಲ್ಪ ಆಲ್ಟರ್ನೇಟ್ ಅಷ್ಟೇ. ಯಾಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ಕಚ್ಕೋಬೇಕಲ್ಲ, ಮೀನಿಗೆ ಸ್ವಲ್ಪ ಖಾರ ಬೇಕು ಜಾಸ್ತಿ. ನಾನು ಈ 1 kg ನೋಡಿದರೆ 80 ಗ್ರಾಮ್ ಪೌಡ್ರ್ ಇದು. ಇದರಲ್ಲಿ ನಾನು ತಗೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. 1 kgಗೆ ಅದು 1.25 kg ಇದೆ ಟೋಟಲು. ಇದು 1 kg ನಾನು ಇಲ್ಲಿ ಹಾಕಿದ್ದೀನಿ ಪೌಡ್ರನ್ನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಒಂದು 2 ಸ್ಪೂನು, ಅಂದರೆ 50ರಿಂದ 60 ಗ್ರಾಮ್ ಬರುತ್ತೆ. ಇದು ಫಿಶ್ಗೆ ಸ್ವಲ್ಪ ಖಾರ ಬೇಕು, ಜಾಸ್ತಿ ಖಾರ ತಗೊಳುತ್ತೆ. ನಮ್ಮ ಚಿಕನ್ಗಿಂತನೂ ಸ್ವಲ್ಪ ಖಾರ ಜಾಸ್ತಿ ತಗೊಳುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಇದು ಸ್ವಲ್ಪ ಕಚ್ಕೋಬೇಕು, ಚೆನ್ನಾಗಿ ಜಾರ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದಿಷ್ಟೇ ಕಾರ್ನ್ಫ್ಲೋರ್ ಅಷ್ಟೇ, ತುಂಬ ಬೇಡ. ಒಂದೇ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಹುಣಸೆಹಣ್ಣು ಇದ್ದರೆ ಹುಣಸೆಹಣ್ಣು ಹಾಕ್ಕೊಳ್ಳಿ, ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಒಂದು ನಿಂಬೆಹಣ್ಣು ಸಾಕು, ಗೊತ್ತಿದೆಯಲ್ಲ. ನಾನು ಸ್ವಲ್ಪ ಸಣ್ಣ ನಿಂಬೆಹಣ್ಣು ಇರೋದ್ರಿಂದ 1.5 ಹಾಕ್ಕೊಂಡಿದ್ದೀನಿ. ದಪ್ಪ ನಿಂಬೆಹಣ್ಣು ಆದರೆ 1 ಸಾಕು. ಇದಕ್ಕೆ ಅಳತೆಗೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಬೇಡ, ಅಷ್ಟು. ಆಮೇಲೆ ನೋಡ್ಕೊಂಡು ನೀವು ಹಾಕೋಬೋದು ಬೇಕಾದರೆ. ತುಂಬ ನೀರು ಥರ ಮಾಡ್ಕೊಂಬಿಟ್ಟಿರಾ ನೋಡಿ, ಹಿಂಗೆ ಅಂಟಂಗಿರ್ಬೇಕು ಅಷ್ಟೇ. ಅದು ಈ ಥರ ಗಟ್ಟಿಯಾಗಿ ಫಸ್ಟು ನೀವು ಕಲ್ಸ್ಕೊಂಬಿಟ್ಟಿದ್ದಕ್ಕೆ ಹಿಂಗೆ ಲ್ಯಾಪ್ನ ಮಾಡಿ, ಒಂದೊಂದೇ ಲ್ಯಾಪ್ನ ಮಾಡಿ ಈ ಥರ ಅಲ್ಲೇ ಪಕ್ಕದಲ್ಲೇ ಮಡಿಕೊಳ್ಳಿ. ಅದರಲ್ಲೇ ಏನು ಬೇರೆ ಕಡೆ ಹುಡ್ಕೊಂಡು ಹೋಗೋದು ಬೇಡ. ಬಾಂಡಿ ಒಳಗೆ ಇರಲಿ. ನೀವು ಹಾಕುವಾಗ ಅದನ್ನು ಮ್ಯಾರಿನೇಟ್ ಮಾಡಿ ಹಾಕಬೇಕಾಯ್ತದೆ. ಈ ಥರ ಒಂದೊಂದಕ್ಕೂ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ. ಇದು ತವಾ ಫ್ರೈ ಬೇಕಾದ್ರೆ ಮಾಡ್ಕೋಬೋದು, ನಿಮಗೆ ಎಣ್ಣೆಲಿ ಬೇಕಾದ್ರೆ ಫ್ರೈ ಮಾಡ್ಬೋದು. ಇದು ಸ್ವಲ್ಪ ದಪ್ಪ ಅಗಲಕ್ಕಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ತವಾ ಫ್ರೈ ಮಾಡ್ತಾಯಿದ್ದೀನಿ. ಈಗೆಲ್ಲ ಇದು ಮ್ಯಾರಿನೇಟ್ ಆಯಿತು. ನೀವು ಇದಕ್ಕೆ ಒಂದು ಅರ್ಧ ಗಂಟೆ ನೀವು ಕೊಡಲೇಬೇಕು ಅವಕಾಶ. ಫ್ರಿಡ್ಜಿರೋರು 1 ಅವರ್ ಇಟ್ಕೊಳ್ಳಿ, 6 ಅವರ್ ಇಟ್ಕೊಳ್ಳಿ, 5 ಅವರ್ ಇಟ್ಕೊಳ್ಳಿ. ಫ್ರಿಡ್ಜ್ ಕೋಲ್ಡ್ ಒಳಗೆ ಇರಬೇಕಷ್ಟೆ, ಈಚೆ ಇರ್ಕೂಡ್ದು. ಇದ್ದರೆ ನೀವು ಮಧ್ಯಾಹ್ನ ಒಂದು 4 ಪೀಸ್ ಹಾಕ್ಕೊಂಡ್ವಿ, ತಿರ್ಗಾ ಬಿಸಿ ಬೇಕು ಏನು ಎತ್ತಿ ಹಂಗೇ ಅದರ ಸಮೇತ ಹಂಗೆ ಮಾಡಿಬಿಟ್ರೆ ಮತ್ತೆ ಸಾಯಂಕಾಲನೂ ಬೇಕಾದ್ರೆ ನೀವು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಬೋದು. ಇನ್ನೂ ಚೆನ್ನಾಗಿರುತ್ತೆ, ಮ್ಯಾರಿನೇಟ್ ಆಗಿ ಇನ್ನೂ ಸೂಪರಾಗಿರುತ್ತೆ. ಇದಕ್ಕೇನು ಉಪ್ಪು ಏನೂ ಹಾಕಿಲ್ಲ ನಾವು. ಯಾಕೆಂದರೆ ನಮ್ಮ ಕಬಾಬ್ ಪೌಡ್ರಲ್ಲಿ ಉಪ್ಪಿದೆ, ಕರೆಕ್ಟಾಗಿ ಅದಕ್ಕೆ ತಕ್ಕಂಥ ಉಪ್ಪು ಹಾಕಿದ್ದೀವಿ. ಏನಪ್ಪ ಉಪ್ಪು ಹಾಕ್ದಲ್ಲೇ ಮಾಡಿಬಿಟ್ರಲ್ಲ ಅಂತ ತಿಳ್ಕೊಂಬಿಟ್ಟಿರ. ನಮ್ಮ ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ನಿಮಗೆ ಗೊತ್ತೇ ಇದೆ, ನಾನು 20 ವರ್ಷದಿಂದ ಬಳಸ್ತಾ ಇದ್ದೀರ. ಅದೇನು ನಾನು ಪದೇ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಬಿಟ್ಕೊಂಡ್ಬಂದು ನಾನು ಹಾಕ್ತೀನಿ, ಅಲ್ಲಿವರೆಗೂ ಮ್ಯಾರಿನೇಟ್ ಆಗಲಿ. ನಾನು ಅವಲೇ ಮ್ಯಾರಿನೇಟ್ ಮಾಡಿದ್ದೀನಿ, ಅರ್ಧ ಗಂಟೆ ಆಗಿದೆ ನೋಡಿ. ಏನು ನೀರು ಬರ್ತಾಯಿದೆ ಹಂಗೆ ಜೊತೆಲಿ. ತವಾ ಫ್ರೈ ಮಾಡೋಣ. ತವಾ ಫ್ರೈಗೆ ಒಲೆ ಹಚ್ಚಿಕೊಂಡು ಇದರಲ್ಲಿ ಆಯಿಲ್ ಹಾಕ್ಬಿಡೋಣ. ಆಯಿಲು ಫಿಶ್ ಬೇಯುವಷ್ಟು ಸ್ವಲ್ಪ ಲೈಟಾಗಿ ಬೇಯುವಷ್ಟು ಇರಬೇಕು ಆಯಿಲು. ಇಷ್ಟು ಆಯಿಲ್ ಹಾಕ್ಕೊಳ್ಳಿ. ಕಡಿಮೆ ಆದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು. ಈಗ ನಾವು ಇದರಲ್ಲಿ ಸ್ವಲ್ಪ
ಕರಿಬೇವಿನ ಸೊಪ್ಪನ್ನು ಹಿಂಗೆ ಸೇರಿಸ್ಬಿಡೋಣ. ಅದರಲ್ಲೇನು ಆ್ಯಡ್ ಆಗಲ್ಲ, ಅದು ಅದರ ಪರಿಮಳ ಅದಕ್ಕೆ ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾ ಇರ್ತದೆ. ಪರಿಮಳ ಅದಕ್ಕೆ ಆ್ಯಡ್ ಆಗ್ತಾ ಹೋಗ್ತಾ ಇರ್ತದೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಕಾದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಕರಿಬೇವಿನ ಸೊಪ್ಪು ಫ್ರೈ ಆದಾಗಲೇ ಗೊತ್ತಾಗುತ್ತೆ ಚಟಪಟ ಅಂತ. ಎಣ್ಣೆ ಈಗ ಕಾದಿದೆ. ಈಗ ನೀವು ಮ್ಯಾರಿನೇಟ್ ಮಾಡಿ ಮಡಗಿರೋದನ್ನು ಒಂದೊಂದೇ ಪೀಸನ್ನು ಇದ್ರ ಮೇಲೆ ಹಾಕಿಕೊಳ್ಳೋಣ. ಇದು ಭಾಷಾ ಬೋನ್ಲೆಸ್ ಫಿಶ್. ಇದು 2 ಸರಿಗೆ ಹೆಚ್ಚು ಕಮ್ಮಿ ಸರ್ವ್ ಹೋಗ್ತದೆ. ಇದನ್ನು ನೀವು ಸಣ್ಣ ಸಣ್ಣ ಪೀಸ್ ಬಿಟ್ಟು ಬೇಕಾದ್ರೆ ಹಂಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬೇಕಾದ್ರೆ ಡಿಪ್ ಮಾಡ್ಬೋದು. ಇದು ಸ್ವಲ್ಪ ದೊಡ್ಡದಾಗಿದ್ದರೆ ಏನೋ ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ ಅಂಥೇಳಿ ನಾವು ಈ ಥರ ಮಾಡಿದ್ದೀವಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಅನುಕೂಲ ಮಾಡ್ಕೊಳ್ಳಿ. ಈಗ ಎಣ್ಣೆ ಈ ಥರ ಎಣ್ಣೆಲೇ ಬೇಯಬೇಕು. ಇದು ಕೆಳಗಡೆ ಒಂದು ಪೊಸಿಷನ್ ಬೆಂದಮೇಲೆ ಮತ್ತೆ ಅದು ಎಣ್ಣೆ ಎಲ್ಲ ಉಳ್ಕೊಳ್ಳುತ್ತೆ. ನಿಮಗೇನು ಎಣ್ಣೆ ಇಲ್ಲಿ ಇರೋಲ್ಲ. ಹೀಗೆ ಲೈಟಾಗಿ ಒಂದು ಸರಿ ನೀವು ಆ ಕಡೆ ಈ ಕಡೆಗೆ ಜರುಗಿಸ್ತಾ ಇರಿ. ಜರುಗಿಸ್ತಾ ಇದ್ದರೆ ಒಂದು ಭಾಗ ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ನೀವು ನಿಧಾನಕ್ಕೆ ಎತ್ತಿ ಇನ್ನೊಂದು ಭಾಗನ ಹಿಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ಈ ಥರದೊಂದು ಏನೋ ಸಪೋರ್ಟ್ ಇಟ್ಕೊಳ್ಳಿ, ಹಂಗೆ ಹಾಕ್ಕೊಳ್ಳಿ. ಒಂದು ಸ್ಪೂನಾಗೇನೋ ಸಪೋರ್ಟ್ಗೆ ಇಟ್ಕೊಂಡು ಈ ಥರ ನೀವು ಹಾಕಬೇಕಾಗ್ತದೆ. ನಿಮಗೆ ಸೂಪರಾಗಿರುತ್ತೆ. ಬಣ್ಣ ಟೇಸ್ಟು ನಿಮಗೆ ಅದ್ಭುತವಾಗಿರುತ್ತೆ. ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ವಿಶೇಷವಾಗಿರುತ್ತೆ. ನಿಮ್ಗೆ ಅಂಜಲ್ ಪೀಸರ್ಗಿನ್ನ ಅರ್ಧ ರೇಟು ಕಡಿಮೆ. ಇದು ಅಂಜಲ್ಲು 1000, 1300, 1400 ರೂಪಾಯಿವರೆಗೂ ಅಂಜಲ್ ಪೀಸ್ ಇದೆ. ನೀವು ಈ ಪೀಸ್ ತೊಗೊಂಡ್ರೆ ನಿಮ್ಮೊಂದು 500 ರೂಪಾಯಿ ಇದೆ. ಅದರ ಜೊತೆಗೆ ಬೋನ್ಲೆಸ್ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಇದರಲ್ಲಿ ನೀವು ಈಗ ಸದ್ಯಕ್ಕೆ ತವಾ ಫ್ರೈ ಮಾಡಿ ತೋರಿಸ್ತಿದ್ದೀವಿ, ನೆಕ್ಸ್ಟ್ ಕಬಾಬ್ ಮಾಡಿ ತೋರಿಸ್ತೀವಿ. ಇದರಲ್ಲೇ ಫಿಶ್ ಕೈಮಾ ಮಾಡಿ ತೋರಿಸ್ತೀವಿ. ಎಲ್ಲರೂ ಕೇಳಿದ್ದೀರಾ ಫಿಶ್ ಕೈಮಾ ಅಂತೇಳಿ? ಕೈಮಾನು ಬರುತ್ತೆ ಶೀಘ್ರದಲ್ಲೇ. ಅದನ್ನು ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ಅದು ಸಂಶೋಧನೆ ಮಾಡ್ತಾಯಿದ್ದೀವಿ, ಹೇಗೆ ಮಾಡೋದು ಅಂತೇಳಿ. ಮಾಡ್ತಾ ಒಂದು 10 ಸರಿ ಏನೋ ಮಾಡಿದ್ದೀನಿ ನಾನು, ಬೇರೆ ಬೇರೆ ಫಿಶೆಲ್ಲ ತೊಗೊಂಡು. ಕೊನೆಗೆ ಈ ಫಿಶಲ್ಲಿ ಸಕ್ಸಸ್ ಆಗಿದೆ. ಅದನ್ನು ಇನ್ನೊಂದು ಸಾರಿ ಪ್ರಯತ್ನ ಮಾಡಿ ಏನೇನು ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಫೈನಲೈಸ್ ಮಾಡಿ ನಿಮ್ಗೆ ನಾವು ಅದನ್ನು ಮಾಡಿ ಅರ್ಪಿಸ್ತೀವಿ. ಕೈಮಾದಲ್ಲಿ ಫಿಶಲ್ಲಿ ಕೈಮಾ, ಫಿಶಲ್ಲೂ ಕೂಡ ಕೈಮಾ ಮಾಡಬಹುದು. ಅಂದರೆ ಅದು ಕರೆಕ್ಟಾಗಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಡಿ. ಆಯಲ್ ಗೀಯಲ್ ಅಂಶ ಇದ್ದರೆ, ನೀರು ಅಂಶ ಇದ್ದರೆ ಏನದ ನಿಮಗೆ ಅದು ಕಮ್ಮಿ ಆಗುತ್ತೆ ಸ್ವಲ್ಪ ಬೇಗ. ಸ್ವಲ್ಪ ಕಾವು ಕಮ್ಮಿ ಇಟ್ಕೊಳ್ಳಿ. ಆದಷ್ಟು ಹೋಯ್ತಾ ಸ್ವಲ್ಪ ಕಾವು ಕಮ್ಮಿ ಮಾಡ್ಕೋಬೇಕು. ಈ ಥರ ಕರಿಬೇವಿನ ಸೊಪ್ಪು ಹಾಕಿದ್ರೆ ನೀವು, ಕರಿಬೇವಿನ ಸೊಪ್ಪು ಅಲ್ಲೆಲ್ಲ ಅಂಟ್ಕೊಂಡಿರ್ತದೆ. ಆ ಕರಿಬೇವಿನ ಸೊಪ್ಪಿನ ಪರಿಮಳ ಅದಕ್ಕೆ ನಿಮಗೆ ಅದು ಆಗುತ್ತೆ. ಈಗ ತುಂಬ ಹೊತ್ತೇನು ಫಿಶ್ ಬೇಯಿಸೋದು ಬೇಡ, ನೋಡಿದ್ದೀರ ನೀವು, ಸಾಕು. ತೆಗೆದು ಬಿಡೋಣ. ಫಿಶ್ ಅಂದರೆ ಸ್ಲೈಸ್ ಥರನೇ ಇದೆಯಾ? ಸಖತ್ತಾಗಿದೆ. ಮತ್ತು ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಉಳಿದಿದ್ದನ್ನ ಆ್ಯಡ್ ಮಾಡಿಕೊಂಡು ಇರುವ ಫಿಶನ್ನು ಹಾಕಿಬಿಡೋಣ. ಆಯಲನ್ನು ಹಾಕಿಕೊಳ್ಳೋಣ. ಎಲ್ಲ ಕಡೆ ಆಯಿಲ್ ಬರಬೇಕಲ್ಲ ಸಮವಾಗಿ, ಅದಕ್ಕೋಸ್ಕರ ಆಯಿಲ್ ಹಾಕಿಬಿಡೋಣ. ಇದು ಬೇಯ್ತಾ ಇರಲಿ ಎಲ್ಲರಿಗೂ. ನಾವು ಅಷ್ಟರೊಳಗೆ ಇದು ಟೇಸ್ಟ್ ಮಾಡಿಬಿಡೋಣ. ಏನಂತೀರಿ? ಅಲ್ಲಿ ಬೇಯ್ತಾ ಇರಲಿ, ಬಿಸಿ ಬಿಸಿ ಬೇಯ್ತಾ ಇರಲಿ. ನಾವು ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂಥೇಳಿ. ಇದೊಂದು ಪೀಸ್ ನನಗೋಸ್ಕರ ಕಟ್ಟಾಗೋ ರೆಡಿ ಇದೆ ನೋಡಿ. ಮುಳ್ಳಿಲ್ಲ, ಏನಿಲ್ಲ. ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಕಬಾಬ್ ಪೌಡ್ರ್ ಫ್ಲೇವರ್ಗೂ, ಆ ನಿಂಬೆಹಣ್ಣು ಸ್ವಲ್ಪ ಸಾಲ್ಟು ಹಾಕಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಇರೋದಕ್ಕೂ ಹಂಗೆ ಬಾಯಲ್ಲಿಟ್ರೆ ಏಕ್ದಮ್ ಕರ್ಗೋಬೇಕು ಹಂಗೇ. ಆ ಥರದೊಂದು ಅದ್ಭುತವಾದ ಟೇಸ್ಟು ಇದೆ. ಇದು ಹೇಳೋಕ್ಕೆ ತೀರ್ದು ಅದನ್ನು, ಆ ಟೇಸ್ಟ್ನ ಈ ಥರ ನೀವು ಮನೇಲಿ ತನ್ನಿ ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿದೆ ಅಂದರೆ ಹೇಳೋಕ್ಕೆ ತೀರ್ದು.
ನೋಡಿ ನೀವು ಕಣ್ಣೆದುರುಗಡೆ ಮಾಡಿ ತೋರಿಸಿದ್ದೀವಿ, ಎಲ್ಲಿ ಅದೇನು ಕಿತ್ತೋಗಿಲ್ಲ ಪತ್ತೋಗಿಲ್ಲ ಏನಿಲ್ಲ. ಮಸಾಲೆ ಬಿಟ್ಕೊಂಡಿಲ್ಲ. ಮಸಾಲೆ ಇದೆಯಲ್ಲ ಮೇಲ್ಗಡೆ ಮಸಾಲೆ, ಅದು ತಿಂತಾಯಿದ್ರೆ ಬರೀ ಮಸಾಲೆನೇ ತಿನ್ನೋಣ ಅನಿಸುತ್ತೆ. ಹಂಗೆ ನೋಡಿ ಮುರ್ಕೊಂಡ್ರೆ ಹಂಗೆ ನೋಡಿ ಹಂಗೆ ಹಂಗೆ ಕೈಯಲ್ಲಿ ಬಂದ್ಬಿಡುತ್ತೆ. ಅದ್ಭುತ. ಈ ಥರ ನೀವು ಮನೇಲಿ ಮಾಡ್ಕೊಳ್ತಾಯಿರಿ. ನೀವು ಇದೇ ಥರ ಮಾಡಿ ತಿಂತಾಯಿರಿ. ಭಾಷಾ ಫಿಶ್ ಅಂತ ಇದ್ರ ಹೆಸರು. ಇದರಲ್ಲಿ ಮುಳ್ಳು ಏನು ಇರೋಲ್ಲ ಇದರಲ್ಲಿ. ಇದು ಆ್ಯಕ್ಚುಲಿ ಈ ಫಿಶನ್ನು ನಿಮಗೆ ಮೆಡಿಸನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮೆಡಿಸನ್ ಪರ್ಪಸ್ಗೆ ಮೇಲ್ಗಡೆ ಇರತಕ್ಕಂಥ ಕೊಬ್ಬಿನಂಶ ಎಲ್ಲ ಹಂಗೆ ಕ್ಲೀನಾಗಿ ತೆಗೆದುಬಿಟ್ಟು ಮಧ್ಯದ ಪೀಸ್ ಇರುತ್ತೆ ಮಾಂಸದ ಥರ, ಅದು ಮಾತ್ರ ಮಾರಾಟಕ್ಕೆ ಬರೋದು. ಇದು ಸಮುದ್ರದಲ್ಲ, ನ್ಯಾಚುರಲಾಗಿ ಸಾಕೋದು. ಸಾಕಿ ಅದನ್ನು ಮೆಡಿಸನ್ ಪರ್ಪಸ್ಗೆ ಯೂಸ್ ಮಾಡಿ ಅದು ಫಿಶ್ ಆಯಿಲ್ ಬೇಕಾಗ್ತದೆ ಮೆಡಿಸನ್ ಪರ್ಪಸ್ಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವರು ಇದನ್ನು ಫುಲ್ ಏನು ಬೇಕು ಅವ್ರಿಗೆ ತಗೊಂಡು ಮಧ್ಯದ ಲೇಯರ್ಸ್ ಹಂಗೆ ಇರ್ತದೆ. ಇದು ಹಂಗೆ ಬೆಣ್ಣೆ ಇದ್ದಂಗೆ ಇರ್ತದೆ. ನಾವು ಯಾವುದೇ ನೀವು ಕ್ಯಾಟ್ರಿಂಗ್ ಆರ್ಡ್ರ್ ತೊಗೊಂಡ್ರೂ ಅಂಜಲ್ ಪೀಸ್ ಬಿಟ್ಟರೆ ಇದೊಂದೇ ತೊಗೊಳೋದು ಆರ್ಡ್ರನ್ನ. ಬೇರೆ ಯಾವುದು ನಾವು ಕ್ಯಾಟ್ರಿಂಗಲ್ಲಿ ಮುಟ್ಟೋದಿಲ್ಲ. ಯಾಕೆಂದರೆ ಬೇರೆವೆಲ್ಲ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಫಿಶ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಅದನ್ನು ನಾವು ಮಾಡಿ ಪೂರೈಸೋಕ್ಕೆ ಆಗಲ್ಲ, ಸಾಧ್ಯವಿಲ್ಲ ಅದು ಕೆಲಸ. ಅದು ಕೆಲವ್ರಿಗೆ ಮಾತ್ರ ಅದು ಸೆಟ್ ಆಗುತ್ತೆ, ನಮಗಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ತಗೊಳ್ಳಲ್ಲ, ಬೇರೆ ಯಾವ ಫಿಶ್ಶು ಆರ್ಡ್ರ್ ತಗೊಳ್ಳಲ್ಲ ನಾವು. ಇದನ್ನು ಮಾತ್ರ ಖಂಡಿತ ತೊಗೋತೀವಿ. ತುಂಬ ಆರ್ಡ್ರ್ ಮಾಡಿದ್ದೀನಿ ನಾನು ಇದನ್ನು. ನಿಮಗೆ ಭಾಷಾ ಫಿಶ್ ಆರ್ಡ್ರನ್ನ ತುಂಬ ಆರ್ಡ್ರನ್ನ ನಾವು ತೊಗೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ನಮಗೆ ಯಾವುದೂ ಡಿಸ್ಟರ್ಬ್ ಮಾಡಬಾರ್ದು ನಾನು ಹೇಳೋದು. ಅದು ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಕಸ್ಟಮರ್ಗೆ ಹೇಳಿದಾಗ ಇದೇನು ರೀ ಆಗಿದೆ ಹೀಗಿದೆ ಅಂದ್ಬಿಡ್ತಾರೆ. ಇದು ಆಗಿದೆ ಅಂತ ಹೇಳಿದ್ರೆ ಅವರೇ ಮೀನು ತಿನ್ನಕ್ಕೆ ಬರಲ್ಲ ಅಂತ ಹೇಳ್ಬೇಕಷ್ಟೇ. ಆ ಥರದೊಂದು ಡಿಸ್ ಇದು. ಈಗ ನೀವು ಇದೊಂದು ಮಧ್ಯದಲ್ಲಿ ಒಂದು ನಿಮ್ಮ ಮಾಹಿತಿ ಕೊಡ್ತಾಯಿದ್ದೀವಿ. ಈಗ ನಿಮಗೆ ಪ್ರೆಸೆಂಟ್ ಕೇಕ್ ಶೋ ನಡೀತಾ ಇದೆ. ನೀವೆಲ್ಲ ಬಂದಿದ್ದೀರಿ, ಬಿರಿಯಾನಿ ತಿಂದಿದ್ದೀರಿ, ವೆಜ್ ಬಿರಿಯಾನಿ ತಿಂದಿದ್ದೀರಿ, ಮಶ್ರೂಮ್ ಬಿರಿಯಾನಿ ತಿಂದಿದ್ದೀರಿ, ನಮ್ಮ ಪೌಡ್ರ್ ಒಂದಕ್ಕೊಂದು ಉಚಿತ ಪಡೆದಿದ್ದೀರಿ. ಇದೇ ಥರ ಎಲ್ಲರಿಗೂ ಇನ್ನೂ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿ ನಮ್ಮ ಕಂಪ್ನಿಗೆ ಬಂದು ಎಲ್ಲ ಭಾಗವಹಿಸಿ ನಮ್ಮ ಕೇಕ್ ಶೋನಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಕೋಟಿ ವಂದನೆಗಳೊಂದಿಗೆ ಕೃಷ್ಣಪ್ಪ ಅವರು ವಿದಾಯ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನು ಮುಂದೆ ಬೇರೆ ಅಡುಗೆಗಳನ್ನ ಮಾಡಿ ತೋರಿಸೋಣ. ನೋಡಿ, ಈಗ ಒಂದು ವಿಶೇಷವಾದ ಅತಿಥಿ ಬಂದಿದ್ದಾರೆ. ಯಾರು ಗೊತ್ತಾ? ನಮ್ಮ GFCನ ಮುಂದಿನ ತಲೆಮಾರು ಮಗನ ಮಗ. GFC ಕಂಪ್ನಿ ಯಾರ್ದಪ್ಪ? ಯಾರು ಕೊಟ್ಟಿದ್ದು ನಿನಗೆ? ನೋಡಿದಿರಾ, ನಮ್ಮ ಮುಂದಿನ 3ನೇ ತಲೆಮಾರಿಗೆ ನಮ್ಮ GFC ಕಂಪ್ನಿನ ಬೆಳೆಸ್ತಾ ಇದ್ದೀವಿ. ನಮ್ಮ ಮೊಮ್ಮಗನಿಗೆ ಈ ಫ್ಯಾಕ್ಟ್ರಿ ಗಿಫ್ಟಾಗಿ ಕೊಟ್ಟಿರೋದು ನಾನು. ಅವನಿಗೋಸ್ಕರ ಇಷ್ಟು ಶ್ರಮಪಟ್ಟು, ಮಗನಿಗೆಲ್ಲ ಇದು ಮೊಮ್ಮಗನಿಗೆ ಕೊಟ್ಟಿರೋದು. ಅವನು ಟೇಸ್ಟ್ ಮಾಡ್ತಾನಂತೆ. ಫಿಶ್ ಅಂದರೆ ಅವನಿಗೆ ತುಂಬ ಇಷ್ಟ. ಬೋನ್ಲೆಸ್ ಫಿಶ್ ಅಂದ್ರೆ ಅಂತೂ ಇರಬಾರ ಇಷ್ಟ ಅವನಿಗೆ. ಕೊಡ್ತಾಯಿದ್ದೀನಿ, ತಗೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದೆಯಾ? ಹೇಳ್ಬೇಕು ಯಾಮಿ? ಸೂಪರ್ ಆಗಿದೆ. ಅರ್ಥ ಆಯ್ತಾ? ಇವರು ಹೊಸ ಅತಿಥಿ ಸ್ಕೂಲ್ಗೆ ಹೋಗಿದ್ರು, ಬಂದಿದ್ದಾರೆ. ಈಗ ನಾವು ಶೂಟಿಂಗ್ ಮಾಡುವಾಗ ಇರಲಿಲ್ಲ, ಇಷ್ಟು ದಿನ ಇವ್ರು ಮುಖ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಕಾತರದಿಂದ ಬಂದಿದ್ದಾನೆ. ಅವನು ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಈಗ ಟೇಸ್ಟ್ ಮಾಡಿ ಹೇಳಿದ್ದಾನೆ. ಮುಂದೆ ಅಲ್ಲೋಗಿ ಅವನು ತಿಂತಾನೆ. ಥ್ಯಾಂಕ್ ಯು. GFC ಮಸಾಲೆ ಅಡುಗೆ ಮಾಡಿ ತಿಂತಾಯಿದ್ರೆ ವಾರೆ ವಾಹ್ ಅಂತೀರಾ.